ಹಾಯ್ ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸ್ಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ನಾನೊಂದು ಅಗ್ನಿ ಪರೀಕ್ಷೆ ಶೋನ ಪ್ರೋಮೋ ಬಂದಿದೆ ಕುಮಾರಿ ಅವ್ರದ್ದು. ನಿಜವಾಗ್ಲೂ ನೋಡಿ ಕಣ್ಣಲ್ಲಿ ನೀರ್ ಬಂತು, ನೀವೇ ಕೇಳಿಸ್ಕೊಳ್ಳಿ. ನಾನು ನಿನ್ನ ಹೊಟ್ಟೆಲಿ ಇರುವಾಗ್ಲೇ ಅಪ್ಪ ಬಿಟ್ಟು ಹೋದ್ರಲ್ವಾ, ನೀನ್ ಇಷ್ಟ ಕಷ್ಟಪಟ್ಟು ನನ್ನ ಸಾಕು ಬಂದಿದ್ಯಾ, ಆದ್ರೆ ನಿನ್ನ ಆರೋಗ್ಯ ಸರಿ ಮಾಡಿಸ್ಲಿಕ್ಕೆ ನನ್ ಕೈಲಿ ಇನ್ನ ಆಗ್ತಿಲ್ಲಮ್ಮ. ಆದ್ರೆ ನಾನ್ ದಿನ ದುಡಿಯೋ 150 ರೂಪಾಯಲ್ಲಿ ನಿನ್ನ ಆದ್ರೆ ನಿನ್ನ ಇಷ್ಟು ಬೇಗ ಕಳ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲಮ್ಮ. ಕುಮಾರಿ ಅವರ ಪ್ರೋಮೋನ ನೋಡಿ, ನಾನು ನಿನ್ನ ಹೊಟ್ಟೆಲಿರುವ ಕುಮಾರಿ ಅವರ ಪ್ರೋಮೋ ನೋಡಿ ಅಲ್ಲಿದ್ದಂತಹ ಜಡ್ಜಸ್ಗಳು, ಸಂಗೀತ ಶೃಂಗೇರಿ ಇರ್ಬೋದು, ವಿನಯ್ ಗೌಡ ಇರ್ಬೋದು, ಶ್ರುತಿ ಮ್ಯಾಮ್ ಇರ್ಬೋದು, ಅದೇ ರೀತಿ ಚಂದನ್ ಶೆಟ್ಟಿ ಇರ್ಬೋದು, ಎಲ್ಲರೂ ಕೂಡ ಕಣ್ಣಲ್ಲಿ ನೀರಾಕ್ತಾರೆ. ಅಂದ್ರೆ ಕುಮಾರಿ ಅವರು ಫೋನಲ್ಲಿ ಅವ್ರ ಅಮ್ಮನಿಗೆ ಮಾತಾಡ್ತಾ ಕೇಳ್ತಾಳೆ, ಅಮ್ಮ ನಮ್ಮಪ್ಪ ಬಿಟ್ಟೋದಾಗ ನಾನು ಹೊಟ್ಟೆಲಿದ್ದೆ, ನನ್ನ ಇಷ್ಟು ಬೆಳೆಸಿ ದೊಡ್ಡೋಳು ಮಾಡಿದೀಯಾ, ನಿನ್ನ ನನಗೆ ಉಳಿಸ್ಕೊಳಕ್ ಆಗ್ತಾ ಇಲ್ವಲ್ಲಮ್ಮ, ನಾನು ದುಡಿಯೋ ಅಂತಹ 100-150 ರೂಪಾಯಲ್ಲಿ ನೀನು ನನ್ಗೆ ಹೇಗಮ್ಮ ಉಳಿಸ್ಕೊಳಕ್ ಆಗುತ್ತೆ ಅಂತ ಆ ಹುಡುಗಿ ಬಿದ್ದು ಬಿದ್ದು ಅಳುತ್ತೆ. ಒಂದ್ 20 ವರ್ಷದ ಹುಡುಗಿ ಎಷ್ಟು ಜವಾಬ್ದಾರಿಯುತವಾಗಿದೆ ಅನ್ನೋದಕ್ಕೆ ನಿಜವಾಗ್ಲೂ ಈ ಈ ಈ ಪ್ರೋಮೋ ಇದೆಯಲ್ಲ, ನಿಜವಾಗ್ಲೂ ಎಂತರ್ಗುನು ನಾನು ಅದು ಎಷ್ಟು ಸರಿ ನೋಡಿ ನನಗೆ ಗೊತ್ತಾಗ್ತಾ ಇಲ್ಲ. ಹೊಟ್ಟೆಲಿರುವಾಗ್ಲೇ ಅಪ್ಪ ಬಿಟ್ಟು ಹೋದ್ರಲ್ವಾ, ನೀನ್ ಇಷ್ಟ ಕಷ್ಟಪಟ್ಟು ನನ್ನ ಸಾಕು ಬಂದಿದ್ಯಾ, ಆದ್ರೆ ನಿನ್ನ ಆರೋಗ್ಯ ಸರಿ ಮಾಡಿಸ್ಲಿಕ್ಕೆ ನನ್ ಕೈಲಿ ಇನ್ನ ಆಗ್ತಿಲ್ಲಮ್ಮ. ಅವಳಿಗೆ ಇರೋಂತಹ ಆಯ್ತಾ ಒಂದು ಪ್ರಬುದ್ಧತೆ ಹೇಗಿದೆ ಅಂದ್ರೆ, ಅಪ್ಪ ಬಿಟ್ಟೋದಾಗ ನಾನು ನಿನ್ನ ಹೊಟ್ಟೆಲಿದ್ದೆ, ನನ್ ಕಷ್ಟಪಟ್ಟು ಸಾಕ್ತಾ ಬಂದಿದೀಯಾ, ಈಗ ನಾನು ಉಳಿಸ್ಕೊಳಕ್ ಆಗ್ತಾ ಇಲ್ವಲ್ಲಮ್ಮ, ನೀನು ಹೆಚ್ಚು ಕಾಲ ಉಳಿಸ್ಕೊಳಕ್ ಆಗ್ತಾ ಇಲ್ವಲ್ಲಮ್ಮ ಅಂತ. ನಿಜವಾಗ್ಲು ಇದನ್ನೆಲ್ಲ ನೋಡಿದಾಗ ನನಗೆ ಏನ್ ಅನ್ಸುತ್ತೆ ಗೊತ್ತಾ, ಒಂದೊಂದ್ಸರಿ ಏನ್ ಗೊತ್ತಾ, ಅದು ಸಿಂಗಲ್ ಪೇರೆಂಟ್ ಆಗಿ ಒಬ್ಬ ತಾಯಿ ಒಬ್ಬ ಮಗಳನ್ನ ಬೆಳೆಸ್ತಾ ಇರ್ತಾರಲ್ಲ, ಅಂತವ್ರಿಗೆ ಆ ಫೀಲ್ ಗೊತ್ತಾಗುತ್ತೆ, ಆ ನೋವು ಗೊತ್ತಾಗುತ್ತೆ, ಅದೆಷ್ಟು ಕಷ್ಟ ಅನ್ನೋದು ಗೊತ್ತಾಗುತ್ತೆ. ಯಾಕೆಂತಂದ್ರೆ ಜವಾಬ್ದಾರಿ ಇಲ್ಲದ ತಂದೆ ಆಯ್ತಾ, ಎಷ್ಟೋ ಜನ ಈ ತರ ಮಕ್ಳನ್ ಕೈ ಕೊಟ್ಬಿಟ್ಟು ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಪಾಪ ಆ ತಾಯಂದ್ರು ಮಕ್ಳಿಗೋಸ್ಕರ ಇಡೀ ಜೀವನನೇ ತೆಯ್ತಾರೆ. ಅದನ್ನ ನೋಡಿದಾಗ ನಿಜವಾಗ್ಲೂ ಕೂಡ ಕುಮಾರಿ ಅಂತ ಹುಡುಗಿ ಬಿಗ್ ಬಾಸ್ ಕನ್ನಡ ಸೀಸನ್ 13ಗೆ ಬರ್ಬೇಕು ಅನ್ಸುತ್ತೆ. ಈ ಪ್ರೋಮೋ ನೋಡಿದಾಗ ನಿಜವಾಗ್ಲೂ ನನಗೆ ಒಂಥರ ಕರುಳು ಕಿತ್ತು ಬಂದಂಗಾಯ್ತು. ಪ್ರಾಮಿಸ್ ಹೇಳ್ತಾ ಇದೀನಿ, ಕುಮಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬರ್ಲೇಬೇಕು. ಈ ಪ್ರೋಮೋ ನೋಡಿದ್ರೆ ಎಲ್ಲರಿಗೂ ಕಣ್ಣೀರ್ ಬರುತ್ತೆ, ಎಲ್ಲರಿಗೂ ಕಣ್ಣೀರ್ ಬರುತ್ತೆ. ನಿಜವಾಗ್ಲೂ ಕೂಡ ಓಕೆ ಮೇಡಮ್, ನೀವು ಕುಮಾರಿ ಅವ್ರಿಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದೀರಾ ಆಯ್ತಾ, ಕುಮಾರಿ ಅವ್ರದ್ದು ಚೊಂಬ ಬಕೀಟ ಸಿಂಕ್ಯಾಂಕ ಅಂತ ಕೇಳ್ಬೇಡಿ. ಫಸ್ಟ್ ಥಿಂಕ್ ಮಾಡಿ, ಒಂದ್ ಹೆಣ್ಣು ಮಗಳನ್ನ ನೋಡಿದಾಗ ಒಂದ್ ತಾಯಿ ಮನ್ಸು ಕರಗುತ್ತೆ ಅಂತಂದ್ರೆ ಆ ಫೀಲ್ ಒಳಗಡೆಯಿಂದ ಬರೋದದು, ಆ ನೋವು. ಅಲ್ಲಿರುವಂತಹ ಜಡ್ಜಸ್ಗಳೇ ಆಯ್ತಾ ಅಷ್ಟು ಅಳ್ತಾರೆ ಅಂದ್ರೆ ಯೋಚನೆ ಮಾಡಿ. ದಯವಿಟ್ಟು ಕುಮಾರಿಗೆ ಸಪೋರ್ಟ್ ಮಾಡಿ. ನಿಜವಾಗ್ಲೂ ಈ ಪ್ರೋಮೋ ಕೇಳಿದ ನನಗೆ ದಯವಿಟ್ಟು ಕುಮಾರಿಗೆ ಸಪೋರ್ಟ್ ಮಾಡ್ಲೇಬೇಕು ಅಂತ ಅನ್ನಿಸ್ತಾ ಇದೆ. ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಅಂತೀನಿ. ಬಾಯ್.